ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 27/9/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ನನ್ನ ಮಹಿಮೆ ಮಾಡುತ್ತೀರಿ ಅಲ್ಲವೇ? ಮನುಷ್ಯರು ಬಲೆ ಗಾಯನ ಮಾಡುತ್ತಾರೆ. ಪರಮಾತ್ಮ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಪತಿತ ಪಾವನ ಆಗಿದ್ದಾರೆ ಎಂದು. ಆದರೆ ಪಾವನರನ್ನಾಗಿ ಮಾಡಲು ಯಾವಾಗ ಬರುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಈಗ ನಾನು ಬಂದಿದ್ದೇನೆ, ನಿಮಗೆ ನನ್ನ ಪರಿಚಯವನ್ನು ಕೊಡುತ್ತಿದ್ದೇನೆ. ನಾನು ಪ್ರತಿ 5,000 ವರ್ಷಗಳ ನಂತರ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ. ಹೇಗೆ ಬರುತ್ತೇನೆ ಎಂಬುದನ್ನು ಸಹ ತಿಳಿಸುತ್ತೇನೆ. ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇಲ್ಲಿ ಕುಳಿತುಕೊಂಡು ನೀವು ತಂದೆಯನ್ನು ನೆನಪು ಮಾಡುತ್ತೀರಿ, ಏಕೆಂದರೆ ಅವರು ಪತಿತ ಪಾವನ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ ಪಾವನರಾಗಿ ಸತೋಪ್ರಧಾನರಾಗುವ ನಿಮ್ಮ ಗುರಿ ಇದೆ. ಕೇವಲ ಸತೋವರೆಗೆ ಗುರಿ ಇದೆ ಎಂದಲ್ಲ, ಸತೋಪ್ರಧಾನರಾಗುವುದಿದೆ. ಆದ್ದರಿಂದ ತಂದೆಯನ್ನು ಸಹ ಅವಶ್ಯವಾಗಿ ನೆನಪು ಮಾಡಬೇಕು. ನಂತರ ಮಧುರ ಮನೆಯನ್ನು ಸಹ ನೆನಪು ಮಾಡಬೇಕು, ಏಕೆಂದರೆ ಅಲ್ಲಿಗೆ ಹೋಗುವುದಿದೆ. ನಂತರ ಆಸ್ತಿ ಪಾಸ್ತಿ ಕೂಡ ಬೇಕಲ್ಲವೇ? ಆದ್ದರಿಂದ ತಮ್ಮ ಸ್ವರ್ಗ ಸುಖಧಾಮವನ್ನು ಸಹ ನೆನಪು ಮಾಡಬೇಕು, ಏಕೆಂದರೆ ಇದು ಪ್ರಾಪ್ತಿಯಾಗುವುದಿದೆ. ಮಕ್ಕಳಿಗೆ ಗೊತ್ತಿದೆ, ನಾವು ತಂದೆಯ ಮಕ್ಕಳಾಗಿದ್ದೇವೆ. ಅವಶ್ಯವಾಗಿ ತಂದೆಯಿಂದ ಶಿಕ್ಷಣ ಪಡೆದು ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ. ಬಾಕಿ ಏನೆಲ್ಲ ಜೀವಾತ್ಮಗಳಿವೆಯೋ ಅವು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತವೆ. ನಂತರ ನಂಬರ್ ವಾರ್ ಬರುತ್ತವೆ. ಮನೆಗೆ ಅವಶ್ಯವಾಗಿ ಹೋಗಬೇಕು. ಮಕ್ಕಳು ಇದನ್ನು ನೆನಪಿಟ್ಟುಕೊಳ್ಳಬೇಕು. ಪವಿತ್ರರು ಅವಶ್ಯವಾಗಿ ಆಗಬೇಕು. ಅಪವಿತ್ರರು ಅಲ್ಲಿಗೆ ಯಾರೂ ಹೋಗಲು ಸಾಧ್ಯವಿಲ್ಲ. ರಾವಣನ ರಾಜ್ಯ ಇಲ್ಲಿ ಇರುತ್ತದಲ್ಲವೇ? ಮಕ್ಕಳಿಗೆ ಇದು ಸಹ ಗೊತ್ತಿದೆ. ಈಗ ರಾವಣನ ರಾಜ್ಯವಿದೆ. ಅದರ ಹೋಲಿಕೆಯಲ್ಲಿ ಸತ್ಯಯುಗಕ್ಕೆ ರಾಮರಾಜ್ಯ ಎಂದು ಹೆಸರು ಕೊಡಲಾಗುತ್ತದೆ. ಅದರಲ್ಲಿ ನಂತರ 2 ಕಲೆ ಕಡಿಮೆಯಾಗುತ್ತದೆ. ಆಗ ಅವರಿಗೆ ಸೂರ್ಯವಂಶಿ, ಚಂದ್ರವಂಶಿ ಎಂದು ಹೇಳಲಾಗುತ್ತದೆ. ಹೇಗೆ ಕ್ರಿಶ್ಚಿಯನ್ನರ ಒಂದೇ ಡಿನಾಯಸ್ಟಿ ನಡೆಯುತ್ತದೆ, ಹಾಗೆಯೇ ಇದು ಸಹ ಒಂದೇ ವಂಶಾವಳಿಯಾಗಿದೆ. ಆದರೆ ಅದರಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಇದೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆ ತಿಳಿಸುತ್ತಾರೆ, ಯಾವುದಕ್ಕೆ ಜ್ಞಾನ ಅಥವಾ ನಾಲೆಡ್ಜ್ ಎಂದು ಹೇಳಲಾಗುತ್ತದೆ. ಸ್ವರ್ಗ ಸ್ಥಾಪನೆಯಾದ ನಂತರ ಜ್ಞಾನದ ಅವಶ್ಯಕತೆ ಏನಿದೆ? ಈ ಜ್ಞಾನವನ್ನು ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕಲಿಸಲಾಗುತ್ತದೆ. ನಿಮ್ಮ ಸೆಂಟರ್ಸ್ ಅಥವಾ ಮ್ಯೂಸಿಯಂ ಇತ್ಯಾದಿಗಳಲ್ಲಿ ಇದು ಅವಶ್ಯವಾಗಿ ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆದಿರಬೇಕು. ಅದೇನೆಂದರೆ, ಆತ್ಮಿಕ ಸಹೋದರ ಸಹೋದರಿಯರೇ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈ ಪುರುಷೋತ್ತಮ ಸಂಗಮ ಯುಗ ಒಂದು ಬಾರಿ ಬರುತ್ತದೆ. ಪುರುಷೋತ್ತಮ ಸಂಗಮ ಯುಗದ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ. ಆದ್ದರಿಂದ ಇದನ್ನೂ ಸಹ ಬರೆಯಬೇಕು. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಸಂಗಮ ಎಂದು. ಆಗ ಸಂಗಮ ಯುಗ ಅತ್ಯಂತ ಸುಂದರ, ಕಲ್ಯಾಣಕಾರಿ ಆಗುತ್ತದೆ. ತಂದೆಯೂ ಹೇಳುತ್ತಾರೆ, ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತೇನೆ. ಆದ್ದರಿಂದ ಸಂಗಮ ಯುಗದ ಅರ್ಥವನ್ನೂ ಸಹ ತಿಳಿದುಕೊಳ್ಳಬೇಕು. ವೈಶಾಲಯದ ಅಂತ್ಯ, ಶಿವಾಲಯದ ಆದಿ. ಇದಕ್ಕೆ ಸಂಗಮ ಎಂದು ಹೇಳಲಾಗುತ್ತದೆ. ಇಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ, ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದಾರೆ. ಆಗ ಅವಶ್ಯವಾಗಿ ನಿರ್ವಿಕಾರಿಗಳಿಗೆ ಶ್ರೇಷ್ಠ ಎಂದು ಹೇಳುತ್ತಾರೆ. ಪುರುಷ ಮತ್ತು ಸ್ತ್ರೀ ಇಬ್ಬರೂ ಶ್ರೇಷ್ಠರಾಗುತ್ತಾರೆ. ಆದ್ದರಿಂದ ಹೆಸರೇ ಪುರುಷೋತ್ತಮ ಎಂದಿದೆ. ಇಬ್ಬರೂ ಉತ್ತಮರಾಗುತ್ತಾರೆ. ಈ ಮಾತುಗಳು ತಂದೆಯ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಪುರುಷೋತ್ತಮ ಸಂಗಮ ಯುಗ ಯಾವಾಗ ಇರುತ್ತದೆ ಎಂದು ಯಾರ ಆಲೋಚನೆಯಲ್ಲಿಯೂ ಬರುವುದಿಲ್ಲ. ಈಗ ತಂದೆ ಬಂದಿದ್ದಾರೆ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಅವರದ್ದೇ ಇಷ್ಟೊಂದು ಮಹಿಮೆ ಇದೆ. ಅವರು ಜ್ಞಾನದ ಸಾಗರ, ಆನಂದದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಜ್ಞಾನದಿಂದಲೇ ಎಲ್ಲರ ಸದ್ಗತಿ ಮಾಡುತ್ತಾರೆ.
ಭಕ್ತಿಯಿಂದ ಸದ್ಗತಿ ಎಂದು ನೀವು ಹೇಳಲು ಸಾಧ್ಯವಿಲ್ಲ. ಸದ್ಗತಿಯಂತೂ ಜ್ಞಾನದಿಂದ ಆಗುತ್ತದೆ ಮತ್ತು ಆಗುವುದೂ ಸಹ ಸತ್ಯಯುಗದಲ್ಲಿ. ಆದ್ದರಿಂದ ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಸಂಗಮದಲ್ಲಿ ಬರುತ್ತಾರೆ ಎಂದು ಹೇಳಬೇಕಾಗುತ್ತದೆ. ತಂದೆ ಎಷ್ಟು ಕ್ಲಿಯರ್ ಆಗಿ ತಿಳಿಸುತ್ತಾರೆ. ಹೊಸಬರು ಸಹ ಬರುತ್ತಾರೆ. ಹುಬಹು ಹೇಗೆ ಕಲ್ಪ ಬಂದಿದ್ದಾರೋ ಹಾಗೆ ಬರುತ್ತಲೇ ಇರುತ್ತಾರೆ. ರಾಜಧಾನಿ ಹೀಗೆಯೇ ಸ್ಥಾಪನೆಯಾಗುವುದಿದೆ. ನಾವು ಭಗವಂತನ ಸೇವಾದಾರಿಗಳಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಭಗವಂತನ ಸೇವೆ ಮಾಡಲು ಬರುತ್ತಾರೆ. ಮಕ್ಕಳಿಗೆ ಯಾವಾಗ ಸೇವೆಯ ಅವಶ್ಯಕತೆ ಬೀಳುತ್ತದೆಯೋ ಆಗ ಕರೆಯುತ್ತಾರೆ. ಆಗ ನೀವು ಸಹ ಸತ್ಯವಾದ ಭಗವಂತನ ಸೇವಾದಾರಿಗಳು ಆಗಿದ್ದೀರಿ. ಒಬ್ಬರಿಗೆ ಸ್ವಲ್ಪವೇ ಓದಿಸುತ್ತಾರೆ, ಒಬ್ಬರು ಓದಿಸುತ್ತಾರೆ, ನಂತರ ಅವರ ಮೂಲಕ ನೀವು ಓದಿ ಬೇರೆಯವರಿಗೆ ಓದಿಸುತ್ತೀರಿ. ಆದ್ದರಿಂದ ಇಲ್ಲಿ ಭಾರತದಲ್ಲಿಯೇ ಈ ಈಶ್ವರೀಯ ಯೂನಿವರ್ಸಿಟಿ ತೆರೆಯಬೇಕಾಗುತ್ತದೆ. ಇಡೀ ಪ್ರಪಂಚದಲ್ಲಿ ಬೇರೆ ಯಾವುದೇ ಈಶ್ವರೀಯ ಯೂನಿವರ್ಸಿಟಿ ಇಲ್ಲ. ಯಾವುದೇ ಈಶ್ವರೀಯ ಯೂನಿವರ್ಸಿಟಿ ಇರುತ್ತದೆ ಎಂದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಗೀತಾ ಭಗವಂತ ಶಿವ ಬಂದು ಈ ಯೂನಿವರ್ಸಿಟಿಯನ್ನು ತೆರೆಯುತ್ತಾರೆ ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಹೊಸ ಪ್ರಪಂಚದ ಮಾಲೀಕ ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ. ಆ ಸಮಯದಲ್ಲಿ ನೀವು ಯಾರು ತಮೋಪ್ರಧಾನರಾಗಿದ್ದೀರೋ ಆಗ ನೀವೇ ಸತೋಪ್ರಧಾನರಾಗಬೇಕು. ಈಗ ತಮೋಪ್ರಧಾನವಾಗಿದೆ ಅಲ್ಲವೇ? ಬಲೆ ಎಷ್ಟೋ ಕುಮಾರರು ಇರುತ್ತಾರೆ, ಕುಮಾರಿಯರೂ ಸಹ ಪವಿತ್ರರಾಗಿರುತ್ತಾರೆ, ಸನ್ಯಾಸಿಗಳು ಸಹ ಪವಿತ್ರರಾಗಿರುತ್ತಾರೆ. ಆದರೆ ಇತ್ತೀಚೆಗೆ ಆ ಪವಿತ್ರತೆ ಇಲ್ಲ. ಮೊಟ್ಟ ಮೊದಲು ಯಾವಾಗ ಆತ್ಮಗಳು ಬರುತ್ತವೆಯೋ ಆಗ ಅವು ಪವಿತ್ರವಾಗಿರುತ್ತವೆ, ನಂತರ ಅಪವಿತ್ರವಾಗಿ ಬಿಡುತ್ತವೆ. ಸನ್ಯಾಸಿಗಳು ಸಹ ಮೊದಲು ತುಂಬ ಒಳ್ಳೆಯ ಪವಿತ್ರರಾಗಿದ್ದರು, ಈಗ ಅವರೂ ಸಹ ಇಲ್ಲ. ಏಕೆಂದರೆ ಸತೋಪ್ರಧಾನ, ಸತೋ ರಜೋ ತಮೋದಲ್ಲಿ ಎಲ್ಲರೂ ಪಾಸಾಗಬೇಕಾಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಅಂತ್ಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗುತ್ತಾರೆ. ಈಗ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ, ಈ ವೃಕ್ಷ ತಮೋಪ್ರಧಾನ ಜರ್ಜಡೀಭೂತ ಸ್ಥಿತಿಯನ್ನು ಪಡೆದುಕೊಂಡಿದೆ, ಹಳೆಯದಾಗಿದೆ ಎಂದ ಮೇಲೆ ಅವಶ್ಯವಾಗಿ ಇದರ ವಿನಾಶ ಆಗಲೇಬೇಕು. ಇದು ವೆರೈಟಿ ಧರ್ಮಗಳ ವೃಕ್ಷವಾಗಿದೆ. ಆದ್ದರಿಂದ ಇದನ್ನು ವಿರಾಟ ಲೀಲೆ ಎಂದು ಹೇಳುತ್ತಾರೆ. ದೊಡ್ಡ ಬೇಹದ್ದಿನ ವೃಕ್ಷವಾಗಿದೆ. ಅದು ಜಡ ವೃಕ್ಷಗಳಾಗಿವೆ. ಯಾವ ಬೀಜ ಹಾಕುತ್ತೀರೋ ಆ ವೃಕ್ಷ ಬರುತ್ತದೆ. ಇದು ನಂತರ ವೆರೈಟಿ ಧರ್ಮ, ವೆರೈಟಿ ಚಿತ್ರ. ಎಲ್ಲರೂ ಮನುಷ್ಯರೇ ಆಗಿದ್ದಾರೆ, ಆದರೆ ಅವರಲ್ಲಿ ವೆರೈಟಿ ತುಂಬ ಇದೆ. ಆದ್ದರಿಂದ ವಿರಾಟ ಲೀಲೆ ಎಂದು ಹೇಳಲಾಗುತ್ತದೆ. ಎಲ್ಲ ಧರ್ಮಗಳು ಹೇಗೆ ನಂಬರ್ ವಾರ್ ಬರುತ್ತವೆ, ಇದು ಸಹ ಮಕ್ಕಳಾದ ನಿಮಗೆ ಗೊತ್ತಿದೆ. ನಂಬರ್ ವಾರ್ ಆಗಿಯೇ ಎಲ್ಲರೂ ಹೋಗಬೇಕು, ನಂತರ ಬರಬೇಕು. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಇದು ಸಹ ಪ್ರಾಕೃತಿಕ ಡ್ರಾಮಾ ಆಗಿದೆ. ಪ್ರಾಕೃತಿಕ ಇದೊಂದೇ ಆಗಿದೆ. ಇಷ್ಟು ಚಿಕ್ಕ ಆತ್ಮ ಅಥವಾ ಪರಮಾತ್ಮನಲ್ಲಿ ಎಷ್ಟು ಪಾತ್ರ ತುಂಬಿಕೊಂಡಿದೆ. ಪರಮಾತ್ಮನನ್ನು ಸೇರಿಸಿ ಪರಮಾತ್ಮ ಎಂದು ಹೇಳಲಾಗುತ್ತದೆ. ನೀವು ಅವರಿಗೆ ಬಾಬಾ ಎಂದು ಕರೆಯುತ್ತೀರಿ, ಏಕೆಂದರೆ ಎಲ್ಲ ಆತ್ಮರ ಸುಪ್ರೀಂ ತಂದೆಯಾಗಿದ್ದಾರೆ ಅಲ್ಲವೇ? ಆತ್ಮವೇ ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಮನುಷ್ಯರಿಗೆ ಗೊತ್ತಿಲ್ಲ. ಅವರು ಆತ್ಮ ನಿರ್ಲೇಪವಾಗಿದೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಈ ಶಬ್ದ ತಪ್ಪಾಗಿದೆ. ಇದನ್ನು ಸಹ ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಬೇಕು. ಆತ್ಮ ನಿರ್ಲೇಪವಲ್ಲ ಎಂದು. ಆತ್ಮವೇ ಹೇಗೆ ಕರ್ಮ ಮಾಡುತ್ತದೆಯೋ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು, ಹಾಗೆಯೇ ಅದರ ಫಲವನ್ನು ಪಡೆಯುತ್ತದೆ. ಕೆಟ್ಟ ಸಂಸ್ಕಾರಗಳಿಂದ ಪತಿತರಾಗುತ್ತಾರೆ. ಆಗಲೇ ದೇವತೆಗಳ ಮುಂದೆ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. ಈಗ ನಿಮಗೆ 84 ಜನ್ಮಗಳ ಬಗ್ಗೆ ಗೊತ್ತಾಗಿದೆ. ಬೇರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ನೀವು 84 ಜನ್ಮಗಳನ್ನು ಸಿದ್ಧ ಮಾಡಿ ತಿಳಿಸುತ್ತೀರಿ. ಆಗ ಹೇಳುತ್ತಾರೆ, ಶಾಸ್ತ್ರಗಳೆಲ್ಲ ಯಥಾರ್ಥವಾಗಿಲ್ಲ ಎಂದು. ಏಕೆಂದರೆ ಮನುಷ್ಯರು 84 ಲಕ್ಷ ಯೋನಿಗಳನ್ನು ಪಡೆಯುತ್ತಾರೆ ಎಂದು ಕೇಳಿದ್ದಾರೆ. ಈಗ ತಂದೆ ಕುಳಿತು ತಿಳಿಸುತ್ತಾರೆ, ವಾಸ್ತವದಲ್ಲಿ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯೇ ಆಗಿದೆ. ತಂದೆ ಈಗ ನಿಮಗೆ ರಾಜಯೋಗ ಕಲಿಸುತ್ತಿದ್ದಾರೆ. ಯಾವುದು 5000 ವರ್ಷಗಳ ಮೊದಲು ಕಲಿಸಿದ್ದರೋ ನಾವು ಪವಿತ್ರರಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ.
ಪವಿತ್ರ ಗೃಹಸ್ಥ ಆಶ್ರಮವಿತ್ತು. ಈಗ ಅದಕ್ಕೆ ಆಶ್ರಮ ಎಂದು ಹೇಳುವುದಿಲ್ಲ, ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ. ಧರ್ಮದಿಂದ ಅಧರ್ಮದಲ್ಲಿ ಬಂದು ಬಿಡುತ್ತಾರೆ, ಅರ್ಥಾತ್ ವಿಕಾರಿಗಳಾಗುತ್ತಾರೆ. ಆ ಆಟವನ್ನು ಮಕ್ಕಳಾದ ನೀವೇ ತಿಳಿದುಕೊಂಡಿದ್ದೀರಿ. ಇದು ಬೇಹದ್ದಿನ ಡ್ರಾಮಾ ಆಗಿದೆ, ಯಾವುದು ಪ್ರತಿ 5,000 ವರ್ಷಗಳ ನಂತರ ರಿಪೀಟ್ ಆಗುತ್ತಲೇ ಇರುತ್ತದೆ. ಲಕ್ಷಾಂತರ ವರ್ಷಗಳ ಮಾತನ್ನಂತೂ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ನೆನ್ನೆಯ ಮಾತಾಗಿದೆ. ನೀವು ಶಿವಾಲಯದಲ್ಲಿ ಇದ್ದವರು ಇಂದು ವೈಶಾಲಯದಲ್ಲಿ ಇದ್ದೀರಿ, ನಂತರ ನಾಳೆ ಶಿವಾಲಯದಲ್ಲಿ ಇರುತ್ತೀರಿ. ಸತ್ಯಯುಗಕ್ಕೆ ಶಿವಾಲಯ ಎಂದು ಹೇಳಲಾಗುತ್ತದೆ, ತ್ರೇತಾಯುಗಕ್ಕೆ ಸೆಮಿ ಶಿವಾಲಯ ಎಂದು ಹೇಳಲಾಗುತ್ತದೆ. ಅಷ್ಟು ವರ್ಷ ಅಲ್ಲಿ ಇರುತ್ತೀರಿ. ಪುನರ್ಜನ್ಮದಲ್ಲಂತೂ ಬರಲೇಬೇಕು. ಅದಕ್ಕೆ ರಾಮರಾಜ್ಯ ಎಂದು ಹೇಳಲಾಗುತ್ತದೆ. ಅಲ್ಲಿ ವಿಕಾರದ ಹೆಸರಿಲ್ಲ, ಆದ್ದರಿಂದ ಪತಿತರಾಗುವ ಮಾತೇ ಇಲ್ಲ. ತಂದೆ ಒಂದೇ ಸಾರಿ ಬಂದು ಪತಿತರಾಗುವುದರಿಂದ ನಮ್ಮನ್ನು ರಕ್ಷಿಸುತ್ತಾರೆ. ನಂತರ ಅರ್ಧಕಲ್ಪ ನೀವು ಎಂದೂ ಪತಿತರಾಗುವುದಿಲ್ಲ. ಮಕ್ಕಳು ಕರೆದಿದ್ದೇ ಇದಕ್ಕಾಗಿ, ಬಾಬಾ ನಮ್ಮನ್ನು ಪತಿತರಾಗುವುದರಿಂದ ರಕ್ಷಿಸಿ ಎಂದು. ಆಗ ಈಗ ನಿಮ್ಮನ್ನು 21 ಜನ್ಮಗಳಿಗಾಗಿ ರಕ್ಷಿಸುತ್ತಾರೆ. ನಾಟಕದಲ್ಲಿ ತೋರಿಸುತ್ತಾರಲ್ಲವೇ, ದ್ರೌಪದಿಗೆ ಸೀರೆಗಳು ಸಿಗುತ್ತವೆ ಎಂದು. ಪತಿತರಾಗುವುದರಿಂದ ರಕ್ಷಿಸಿದರು. ಸೀರೆಯ ಮಾತಂತೂ ಇಲ್ಲವೇ ಇಲ್ಲ. ತಂದೆ ನಿಮ್ಮನ್ನು 21 ಜನ್ಮಗಳಿಗಾಗಿ ಪತಿತರಾಗುವುದರಿಂದ ರಕ್ಷಿಸುತ್ತಾರೆ. ನೀವು ಅರ್ಧಕಲ್ಪ ಪತಿತರಾಗುವುದೇ ಇಲ್ಲ. ಗೃಹಸ್ಥಿಗಳನ್ನು ಪತಿತರಾಗುವುದರಿಂದ ರಕ್ಷಿಸುತ್ತಾರೆ. ಕನ್ಯೆಯರು ಪತಿತರಾಗುವುದೇ ಇಲ್ಲ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡು ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ಕುಮಾರ ಮತ್ತು ಕುಮಾರಿಯರು ಪವಿತ್ರರಾಗಿಯೇ ಇದ್ದಾರೆ. ಅವರಿಗೆ ನಂತರ ತಿಳಿಸಲಾಗುತ್ತದೆ. ಅಂತಹ ಗೃಹಸ್ಥದಲ್ಲಿ ಹೋಗಲೇಬಾರದು. ಎಲ್ಲಿ ನಂತರ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗುತ್ತದೆ. ಭಗವಾನುವಾಚ ಆಗಿದೆ. ಅದೇನೆಂದರೆ ಪಾವನರಾಗಿರಿ. ಆಗ ಬೇಹದ್ದಿನ ತಂದೆಯ ಮಾತನ್ನು ಒಪ್ಪಬೇಕು ಅಲ್ಲವೇ. ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡು ಕಮಲ ಪುಷ್ಪ ಸಮಾನ ಇರಬಹುದು. ನಂತರ ಮಕ್ಕಳಲ್ಲಿ ಪತಿತರಾಗುವ ಅಭ್ಯಾಸವನ್ನೇಕೆ ಹಾಕುತ್ತೀರಿ? ಯಾವಾಗ ತಂದೆ 21 ಜನ್ಮಗಳಿಗಾಗಿ ಪತಿತರಾಗುವುದರಿಂದ ನಮ್ಮನ್ನು ರಕ್ಷಿಸುತ್ತಾರೋ ಆಗ ಈ ಲೋಕ ಲಜ್ಜೆ ಕುಲದ ಮರ್ಯಾದೆಯನ್ನೂ ಸಹ ಬಿಡಬೇಕಾಗುತ್ತದೆ. ಇದು ಬೇಹದ್ದಿನ ಮಾತಾಗಿದೆ. ಬ್ರಹ್ಮಚಾರಿಗಳಂತೂ ಎಲ್ಲ ಧರ್ಮಗಳಲ್ಲಿ ತುಂಬ ಇರುತ್ತಾರೆ, ಆದರೆ ಸೇಫ್ಟಿಯಲ್ಲಿ ಇರುವುದು ಸ್ವಲ್ಪ ಕಷ್ಟವಾಗುತ್ತದೆ. ಆದರೂ ರಾವಣನ ರಾಜ್ಯದಲ್ಲಿ ಇರುತ್ತಾರೆ ಅಲ್ಲವೇ. ವಿದೇಶದಲ್ಲಿಯೂ ಸಹ ಹೀಗೆ ಎಷ್ಟೋ ಮನುಷ್ಯರು ಮದುವೆ ಮಾಡಿಕೊಳ್ಳುವುದಿಲ್ಲ, ನಂತರ ಕೊನೆಯಲ್ಲಿ ಮಾಡಿಕೊಳ್ಳುತ್ತಾರೆ. ಕಂಪ್ಯಾನಿಯನ್ಗಾಗಿ, ಕ್ರಿಮಿನಲ್ ದೃಷ್ಟಿಯಿಂದ ಅಲ್ಲ. ಅಂದರೆ ಅವರು ಮದುವೆ ಮಾಡಿಕೊಳ್ಳುವುದು ಒಂದು ಜೊತೆಗಾಗಿಯೇ ಹೊರತು ವಿಕಾರಿ ದೃಷ್ಟಿಯಿಂದ ಅಲ್ಲ. ಈಗೂ ಸಹ ಪ್ರಪಂಚದಲ್ಲಿ ತುಂಬ ಜನ ಇರುತ್ತಾರೆ. ಪೂರ್ತಿ ಸಂಭಾಲನೆ ಮಾಡುತ್ತಾರೆ, ಆಗ ಅವರಿಗೆ ಸಂಪೂರ್ಣ ಆಸ್ತಿಯನ್ನು ಕೊಟ್ಟು ಹೋಗುತ್ತಾರೆ. ಯಾವಾಗ ಅವರು ಸಾಯುವ ಸ್ಥಿತಿಯಲ್ಲಿ ಇರುತ್ತಾರೋ ಆಗ ಅವರ ಆಸ್ತಿಯನ್ನು ಅವರ ಜೊತೆಗಾರರಿಗೆ, ಯಾರು ಅವರನ್ನು ನೋಡಿಕೊಂಡಿದ್ದಾರೋ ಅವರಿಗೆ ಕೊಟ್ಟು ಹೋಗುತ್ತಾರೆ. ಕೆಲವರು ಧರ್ಮಕ್ಕೆ ಹಾಕುತ್ತಾರೆ, ಟ್ರಸ್ಟಿ ಮಾಡುತ್ತಾರೆ. ವಿದೇಶದಲ್ಲಿಯೂ ಸಹ ದೊಡ್ಡ ದೊಡ್ಡ ಟ್ರಸ್ಟಿಗಳು ಇರುತ್ತಾರೆ, ಯಾರು ನಂತರ ಇಲ್ಲಿಯೂ ಸಹ ಸಹಾಯ ಮಾಡುತ್ತಾರೆ. ಇಲ್ಲಿ ಅಂತಹ ಟ್ರಸ್ಟಿಗಳು ಇರುವುದಿಲ್ಲ, ಯಾರು ವಿದೇಶಕ್ಕೂ ಸಹ ಸಹಾಯ ಮಾಡುತ್ತಾರೆ. ಇವರು ಬಡ ಜನರಾಗಿದ್ದಾರೆ, ಇವರು ಏನು ಸಹಾಯ ನೀಡಿಯರು? ಅಲ್ಲಿ ಅವರ ಬಳಿ ತುಂಬ ಹಣ ಇದೆ. ಭಾರತ ಬಡವವಾಗಿದೆ ಅಲ್ಲವೇ. ಹೇಳಲಾಗುತ್ತದೆ, ತಾನೇ ಕುಡಿಯುವುದು ಕುದುರೆ ಮೇಯಿಸುವುದು. ಅಂದರೆ ಸ್ವತಃ ಭಿಕ್ಷೆ ಬೇಡುತ್ತಿರುತ್ತಾರೆ ಮತ್ತು ಸಾಲ ತೆಗೆದುಕೊಂಡು ಕುದುರೆ ಖರೀದಿ ಮಾಡುತ್ತಿರುತ್ತಾರೆ. ಇದು ಭಾರತದ ಮಾತಾಗಿದೆ. ಒಂದು ಕಡೆ ಸ್ವತಃ ಸಹಾಯ ಪಡೆಯುತ್ತಿರುತ್ತಾರೆ ಮತ್ತು ನಂತರ ಇಲ್ಲಿಂದ ಸಹಾಯ ಮಾಡುತ್ತಿರುತ್ತಾರೆ. ಯಾವಾಗ ಸ್ವತಃ ತೆಗೆದುಕೊಳ್ಳುತ್ತಿದ್ದಾರೆಯೋ ಆಗ ಬೇರೆ ರಾಜರುಗಳಿಗೆ ಸಹಾಯ ನೀಡಲು ಹೇಗೆ ಸಾಧ್ಯ? ಅದರ ಮೇಲೆ ಒಂದು ಪಟಾಕಿ ಇದೆ. ಹೆಸರು ಮಾಡುವುದಕ್ಕಾಗಿ ಬೇರೆಯವರಿಗೆ ಸಹಾಯ ಮಾಡುತ್ತಿರುತ್ತಾರೆ. ಮನುಷ್ಯರು ಸಾಲ ತೆಗೆದುಕೊಳ್ಳುತ್ತಾರೆ. ನಾಚಿಕೆ ಸ್ವಲ್ಪ ಇರುತ್ತದೆ. ಸಾಲ ರೋಗ ಎಂದು ಹೇಳಲಾಗುತ್ತದೆ. ಭಾರತವಾಸಿಗಳ ಸ್ಥಿತಿ ಏನಾಗಿದೆ?
ಭಾರತ ಎಷ್ಟು ಶಿರೋಮಣಿಯಾಗಿತ್ತು. ನೆನ್ನೆಯ ಮಾತಾಗಿದೆ. ತಂದೆ ಸ್ವತಃ ಹೇಳುತ್ತಾರೆ, ಕ್ರಿಸ್ತನಿಗಿಂತ 3000 ವರ್ಷಗಳ ಮೊದಲು ಪ್ಯಾರಡೈಸ್ ಇತ್ತು ಎಂದು. ತಂದೆಯೇ ಮಾಡುತ್ತಾರೆ ಅಲ್ಲವೇ? ತಂದೆ ಹೇಗೆ ಮೇಲಿಂದ ಕೆಳಗೆ ಬರುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡಲು ಎಂದು ನಿಮಗೆ ಗೊತ್ತಿದೆ. ಅವರು ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಸರ್ವರ ಸದ್ಗತಿದಾತ ಅರ್ಥಾತ್ ಎಲ್ಲರನ್ನು ಪಾವನ ಮಾಡುವವರಾಗಿದ್ದಾರೆ. ನನ್ನ ಮಹಿಮೆಯನ್ನು ಎಲ್ಲರೂ ಹಾಡುತ್ತಾರೆ ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ನಾನು ಇಲ್ಲಿ ಪತಿತ ಪ್ರಪಂಚದಲ್ಲಿಯೇ ಬರುತ್ತೇನೆ ನಿಮ್ಮನ್ನು ಪಾವನರನ್ನಾಗಿ ಮಾಡಲು. ನೀವು ಪಾವನರಾಗಿ ಬಿಟ್ಟರೆ ನಂತರ ಮೊಟ್ಟಮೊದಲು ಪಾವನ ಪ್ರಪಂಚದಲ್ಲಿ ಬರುತ್ತೀರಿ. ತುಂಬ ಸುಖ ಅನುಭವಿಸುತ್ತೀರಿ. ನಂತರ ರಾವಣನ ರಾಜ್ಯದಲ್ಲಿ ಕೆಳಗೆ ಬೀಳುತ್ತೀರಿ. ಬಲೆ ಗಾಯನ ಮಾಡುತ್ತಾರೆ. ಪರಮಾತ್ಮ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಪತಿತ ಪಾವನ ಆಗಿದ್ದಾರೆ ಎಂದು. ಆದರೆ ಪಾವನರನ್ನಾಗಿ ಮಾಡಲು ಯಾವಾಗ ಬರುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನೀವು ನನ್ನ ಮಹಿಮೆ ಮಾಡುತ್ತೀರಿ ಅಲ್ಲವೇ? ಈಗ ನಾನು ಬಂದಿದ್ದೇನೆ, ನಿಮಗೆ ನನ್ನ ಪರಿಚಯ ಕೊಡುತ್ತಿದ್ದೇನೆ. ನಾನು ಪ್ರತಿ 5000 ವರ್ಷಗಳ ನಂತರ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ. ಹೇಗೆ ಬರುತ್ತೇನೆ ಎಂದೂ ಸಹ ತಿಳಿಸುತ್ತೇನೆ. ಚಿತ್ರಗಳೂ ಇವೆ. ಬ್ರಹ್ಮ ಏನು ಸೂಕ್ಷ್ಮವತನದಲ್ಲಿ ಇರುವುದಿಲ್ಲ. ಬ್ರಹ್ಮ ಇಲ್ಲಿದ್ದಾರೆ. ಬ್ರಾಹ್ಮಣರೂ ಸಹ ಇಲ್ಲಿಯೇ ಇದ್ದಾರೆ. ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ. ಯಾರ ನಂತರ ವಂಶಾವಳಿ ನಡೆಯುತ್ತದೆ? ಮನುಷ್ಯ ಸೃಷ್ಟಿಯ ವಂಶಾವಳಿ ಪ್ರಜಾಪಿತ ಬ್ರಹ್ಮನಿಂದ ನಡೆಯುತ್ತದೆ ಅಲ್ಲವೇ? ಪ್ರಜಾಪಿತ ಇದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಅನೇಕ ಪ್ರಜೆಗಳು ಇರುತ್ತಾರೆ. ಕೂಕವಂಶಾವಳಿಯಂತೂ ಆಗಲು ಸಾಧ್ಯವಿಲ್ಲ. ಅವಶ್ಯವಾಗಿ ದತ್ತು ಮಕ್ಕಳಾಗಿರುತ್ತಾರೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇದ್ದಾರೆ ಎಂದ ಮೇಲೆ ಅವಶ್ಯವಾಗಿ ದತ್ತು ಮಾಡಿಕೊಂಡಿರುತ್ತಾರಲ್ಲವೇ? ನೀವೆಲ್ಲರೂ ದತ್ತು ಮಕ್ಕಳಾಗಿದ್ದೀರಿ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ನಂತರ ನೀವು ದೇವತೆಯಾಗುವುದಿದೆ. ಶೂದ್ರರಿಂದ ಬ್ರಾಹ್ಮಣರು, ನಂತರ ಬ್ರಾಹ್ಮಣರಿಂದ ದೇವತೆ. ಇದು ಬಾಜೋಲಿ ಆಟವಾಗಿದೆ. ವಿರಾಟ ರೂಪದ ಚಿತ್ರವೂ ಇದೆ ಅಲ್ಲವೇ? ಅಲ್ಲಿಂದ ಎಲ್ಲರೂ ಇಲ್ಲಿಗೆ ಬರಬೇಕು. ಯಾವಾಗ ಎಲ್ಲರೂ ಬಂದು ಬಿಡುತ್ತಾರೋ ಆಗ ರಂಗಮಂಚಕ್ಕೂ ಬರುತ್ತಾರೆ. ಮತ್ತು ಅವರು ಕ್ರಿಯೇಟರ್, ಡೈರೆಕ್ಟರ್ ಆಗಿದ್ದಾರೆ. ಪಾತ್ರ ಅಭಿನಯ ಕೂಡ ತಂದೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಹೇ ಆತ್ಮಗಳೇ, ನೀವು ನನ್ನನ್ನು ತಿಳಿದುಕೊಂಡಿದ್ದೀರಾ? ನೀವು ಆತ್ಮಗಳು ನನ್ನ ಎಲ್ಲ ಮಕ್ಕಳಾಗಿದ್ದೀರಿ ಅಲ್ಲವೇ? ನೀವು ಮೊಟ್ಟಮೊದಲು ಸತ್ಯಯುಗದಲ್ಲಿ ಶರೀರ ಧಾರಣೆ ಮಾಡಿಕೊಂಡು ಎಷ್ಟು ಒಳ್ಳೆಯ ಪಾತ್ರ ಅಭಿನಯಿಸಿದ್ದೀರಿ. ನಂತರ 84 ಜನ್ಮಗಳ ನಂತರ ನೀವು ಎಷ್ಟು ದುಃಖದಲ್ಲಿ ಬಂದಿದ್ದೀರಿ. ಡ್ರಾಮಾದ ಕ್ರಿಯೇಟರ್, ಡೈರೆಕ್ಟರ್ ಆ ತಂದೆ ಬರುವ ಸಮಯ ಕೂಡ ಇರುತ್ತದೆ. ಇದು ಬೇಹದ್ದಿನ ಡ್ರಾಮಾ ಆಗಿದೆ. ಬೇಹದ್ದಿನ ಡ್ರಾಮಾವನ್ನು ಯಾರೂ ಕೂಡ ತಿಳಿದುಕೊಂಡಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಂತಹ ಮಾತುಗಳನ್ನು ತಿಳಿಸಿದ್ದಾರೆಂದರೆ ಮನುಷ್ಯರ ಬುದ್ಧಿಯಲ್ಲಿ ಅದೇ ತುಂಬಿಕೊಂಡು ಬಿಟ್ಟಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಸುಳ್ಳುಗಳಿವೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳವೇ, ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಭಕ್ತಿ ಮಾರ್ಗದ ಸಾಮಗ್ರಿ ಎಷ್ಟಿದೆ ಎಂದರೆ ಬೀಜ ಮತ್ತು ವೃಕ್ಷದಷ್ಟಿದೆ. ಇಷ್ಟು ಚಿಕ್ಕ ಬೀಜದಲ್ಲಿ ಎಷ್ಟು ದೊಡ್ಡ ವೃಕ್ಷ ಹುಟ್ಟುತ್ತದೆ. ಭಕ್ತಿಯ ವಿಸ್ತಾರವು ಎಷ್ಟೊಂದು ಇದೆ. ಜ್ಞಾನ ಅಂತೂ ಬೀಜವಾಗಿದೆ. ಅದರಲ್ಲಿ ಯಾವುದೇ ಸಾಮಗ್ರಿ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ತಂದೆ ಕೇವಲ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಬೇರೆ ಯಾವುದೇ ಪಾತ್ರದ ಹೆಸರು ಇಲ್ಲ. ಇವೆಲ್ಲವೂ ಬಂದಾಗುವುದಿದೆ. ನಿಮಗೆ ಸದ್ಗತಿ ಸಿಗುತ್ತದೆ. ನಂತರ ಯಾವುದೇ ಮಾತಿನ ಅವಶ್ಯಕತೆಯೇ ಇಲ್ಲ. ನೀವೇ ತುಂಬ ಭಕ್ತಿ ಮಾಡಿದ್ದೀರಿ. ಅದರ ಫಲ ನಿಮಗೆ ಕೊಡಲು ಬಂದಿದ್ದೇನೆ. ಅಂಧಶ್ರದ್ಧೆಯ ಭಕ್ತಿಯಿಂದ ವೈಶಾಲಯದಲ್ಲಿ ಕೆಳಗೆ ಬೀಳುವಂತಹ ದುರ್ಗತಿಯೇ ಆಗಿದೆ. ದೇವತೆಗಳು ಶಿವಾಲಯದಲ್ಲಿ ಇದ್ದರು ಅಲ್ಲವೇ? ಆಗಲೇ ಮಂದಿರಗಳಲ್ಲಿ ಹೋಗಿ ಅವರ ಮಹಿಮೆ ಗಾಯನ ಮಾಡುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು 5000 ವರ್ಷಗಳ ಮೊದಲೂ ಸಹ ನಿಮಗೆ ತಿಳಿಸಿದ್ದೆ. ಅದೇನೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ.
ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ಆ ಯೋಗಾಗ್ನಿಯಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ತಂದೆ ಈಗ ಏನು ತಿಳಿಸುತ್ತಿದ್ದಾರೆಯೋ ಅದನ್ನು ಕಲ್ಪಕಲ್ಪಕ್ಕೂ ತಿಳಿಸುತ್ತಾ ಬಂದಿದ್ದಾರೆ. ಗೀತೆಯಲ್ಲಿಯೂ ಸಹ ಕೆಲವು ಶಬ್ದಗಳಿವೆ. ಮನ್ಮನಾಭವ ಅರ್ಥಾತ್ ನನ್ನನ್ನು ನೆನಪು ಮಾಡಿರಿ. ಶಿವಬಾಬಾ ಹೇಳುತ್ತಾರೆ, ನಾನು ಇಲ್ಲಿಗೆ ಬಂದಿದ್ದೇನೆ, ಯಾರ ತನುವಿನಲ್ಲಿ ಬರುತ್ತೇನೆ ಎಂದು ಸಹ ತಿಳಿಸುತ್ತೇನೆ. ಬ್ರಹ್ಮನ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸುತ್ತಾರೆ. ಚಿತ್ರಗಳನ್ನು ಸಹ ತೋರಿಸುತ್ತಾರೆ, ಆದರೆ ಅರ್ಥ ತಿಳಿದುಕೊಳ್ಳುವುದಿಲ್ಲ. ಈಗ ನೀವು ತಿಳಿದುಕೊಳ್ಳುತ್ತೀರಿ ಶಿವಬಾಬಾ ಹೇಗೆ ಬ್ರಹ್ಮನ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಎಂದು. 84 ಜನ್ಮಗಳ ನಾಟಕದ ರಹಸ್ಯವನ್ನೂ ಸಹ ನಿಮಗೆ ತಿಳಿಸುತ್ತಾರೆ. ಅವರದ್ದೇ ಅನೇಕ ಜನ್ಮಗಳ ಅಂತ್ಯದಲ್ಲಿ ನಾನು ಬರುತ್ತೇನೆ. ಇವರೇ ನಂತರ ಮೊದಲ ನಂಬರ್ನ ರಾಜಕುಮಾರ ಆಗುತ್ತಾರೆ. ನಂತರ 84 ಜನ್ಮಗಳಲ್ಲಿ ಬರುತ್ತಾರೆ. ಇವರೇ ಶಿವಾಲಯದಲ್ಲಿದ್ದರು, ನಂತರ ವೈಶ್ಯಾಲಯದಲ್ಲಿ ಬಂದಿದ್ದಾರೆ. ಈ ಎಲ್ಲ ಮಾತುಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ. ನಿಮಗೆ ಅರ್ಥವಾಗದಂತಹ ಮಾತು ಇದರಲ್ಲಿ ಇಲ್ಲ. ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ಎಷ್ಟು ವ್ಯತ್ಯಾಸವಿದೆ. ಜ್ಞಾನದ ಸಾಗರ ಎಂದು ಒಬ್ಬ ತಂದೆಗೆ ಮಾತ್ರ ಹೇಳಲಾಗುತ್ತದೆ. ಸರ್ವರ ಸದ್ಗತಿ ದಾತ ಎಂದು ಗಾಯನ ಮಾಡಲಾಗುತ್ತದೆ. ಅವರು ಯಾವಾಗ ಬರುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ, ಏಕೆಂದರೆ ಕಲ್ಪದ ಆಯುಷನ್ನೇ ತುಂಬ ದೊಡ್ಡದು ಮಾಡಿಟ್ಟಿದ್ದಾರೆ. ಆದ್ದರಿಂದ ಭಕ್ತಿಗೆ ಅಜ್ಞಾನ ಎಂದೇ ಹೇಳಲಾಗುತ್ತದೆ. ಅವರು ಕೆಳಗೆ ಬೀಳುತ್ತಲೇ ಬಂದಿದ್ದಾರೆ. ಈಗ ತಂದೆ ಸಹಜ ತಿಳುವಳಿಕೆ ಕೊಡುತ್ತಾರೆ. ಸ್ವಲ್ಪವೂ ಖರ್ಚಿಲ್ಲ, ಬಿಡಿಗಾಸು ಖರ್ಚಿಲ್ಲದೆ ವಜ್ರದಂತೆ ಆಗಬಹುದು. ನೀವು ಸ್ವಲ್ಪ ಖರ್ಚು ಮಾಡಬೇಕಾಗುತ್ತದೆ, ಅದೇ ನಂತರ ವಜ್ರವಾಗುತ್ತದೆ. ಬಾಕಿ ಎಲ್ಲವೂ ಸಮಾಪ್ತಿಯಾಗುವುದಿದೆ. ತಂದೆ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಒಳ್ಳೆಯದು. ಆತ್ಮಿಕ ಪಿತಾ ಬಾಪ್ ದಾದಾರವರ ಆತ್ಮಿಕ ಮಕ್ಕಳಿಗೆ ನೆನಪು ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ಜನ್ಮ ಜನ್ಮಾಂತರದ ಸಂಗಾತಿ ಭವ. ಯಾವ ಮಕ್ಕಳು ಪ್ರತಿ ಸಮಯ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿರುತ್ತಾರೋ, ಸದಾ ಶ್ರೇಷ್ಠ ಮರ್ಯಾದೆಗಳ ಗೆರೆಯಿಂದ ಸಂಕಲ್ಪದಲ್ಲಿಯೂ ಸಹ ಹೊರಗೆ ಬರದಂತಹ ಮರ್ಯಾದಾ ಪುರುಷೋತ್ತಮರಾಗಿದ್ದಾರೋ, ಆದಿಯಿಂದ ಅಂತ್ಯದವರೆಗೆ ಬಾಪ್ ದಾದಾರವರಿಗೆ ಸದಾ ನಂಬಿಗಸ್ತರಾಗಿರುತ್ತಾರೋ, ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾರೋ, ಅಂತಹ ಮಕ್ಕಳು ಸದಾ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಜನ್ಮ ಜನ್ಮ ಜೊತೆಯಲ್ಲಿ ಇರುತ್ತಾರೆ. ಯಾರು ಈಗ ತಂದೆಯ ಬಳಿ ವಾಗ್ದಾನ ನಿಭಾಯಿಸುತ್ತಾರೋ, ನಿಮ್ಮ ಜೊತೆಯೇ ಕುಳಿತುಕೊಳ್ಳುತ್ತೇನೆ, ನಿಮ್ಮ ಜೊತೆಯೇ ಪ್ರತಿ ಸೆಕೆಂಡ್ ಪ್ರತಿ ಕರ್ಮದಲ್ಲಿ ಜೊತೆ ಕೊಡುತ್ತೇನೆ ಎಂದು, ಅಂತಹ ಸುಪುತ್ರ ಮಕ್ಕಳಿಗೆ ಬಾಪ್ತಾದ ಜನ್ಮ ಜನ್ಮಾಂತರದ ಸಂಗಾತಿ ಭವ ಎಂಬ ವರದಾನವನ್ನು ಈಗ ಕೊಡುತ್ತಾರೆ. ಸಾಕಾರದಲ್ಲಿ, ಪೂಜ್ಯದಲ್ಲಿ ಮತ್ತು ಪೂಜಾರಿತನದಲ್ಲಿಯೂ ಸಹ ಜನ್ಮ ಜನ್ಮಾಂತರದ ಜೊತೆಗಾರರಾಗುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.